ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ಹಳ್ಳಿ ಸೊಗಡಿನಲ್ಲಿ ಬಿದಿರುಕಳೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಇದು ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಿದಿರುಕಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 7 ಸರಿ ತೊಳಿಬೇಕು. ಇದರಲ್ಲಿ ವಿಷ ಇರುತ್ತೆ ಅಂತ 7 ಸರಿ ತೊಳಿತಾರೆ ನೋಡಿ. ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ತುರಿದಾದ್ರೂ ತುರ್ಕೋಬೋದು, ಈ ರೀತಿ ಪೀಸ್ ಕಟ್ ಮಾಡ್ಕೋಬೋದು. ಇದನ್ನೀಗ ಕುಕ್ಕರ್ಗೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ. ಒಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಯಾವುದೇ ತರಕಾರಿ ಕಾಳೆಲ್ಲ ಸೇರಿಸ್ತೇನೆ ನೋಡಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಒಂದು ವಿಸಲ್ ಮೊದಲು ಕೂಗಿಸ್ಕೊಂಡು ನೀರೆಲ್ಲ ಚೆಲ್ಲಿಬಿಡಬೇಕು. ಇದರಲ್ಲಿ ವಿಷ ಇರುತ್ತೆ ಅಂತ ಒಂದು ಸರಿ ಕೂಗಿಸ್ಕೊಂಡು ನೀರು ಚೆಲ್ಲಬೇಕು ಆಚೆ. ಒಂದು ವಿಸಲ್ ಕೂಗಿಸ್ಕೋಬೇಕು. ತೆಂಗಿನಕಾಯಿ ನಾನು ಚಿಕ್ಕ ಹೋಳು ಒಂದು ತೆಂಗಿನಕಾಯಿ ಫುಲ್ಲು ಸೇರಿಸ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ ನಾನು. ಈ ನೀರನ್ನ ಚೆಲ್ಲಿಬಿಡ್ಬೇಕಿದೆ. ನೀರು ಚೆಲ್ಲಿಬಿಟ್ಟು ನಂತರ ಅದೇ ಕುಕ್ಕರ್ಗೆ ನಾನು ಮತ್ತೆ ಬೇರೆ ನೀರು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಮತ್ತೆ ಬೇರೆ ನೀರು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಚೇಂಜ್ ಮಾಡಿದ್ದಾದಮೇಲೆ ನಾನು ಹೊಸ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆಕಾಳು ಸೇರಿಸ್ತಾ ಇದ್ದೀನಿ. ನಂತರ ನೆನೆಸಿರೋ ಅಂಥ ಕಡಲೆಕಾಳು ಮತ್ತು ಹೆಸರು ಕಾಳು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಂತರ ಹೀರೆಕಾಯಿ ಸೇರಿಸ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ನಂತರ ಚಿಕ್ಕಡಿಕಾಯಿ ಇತ್ಲಾವರೆಕಾಯಿ ಅಂತಾರಲ್ಲ ಅದು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಬೀನ್ಸ್ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಒಣಕಾಳು ಸ್ವಲ್ಪ, ಹಸಿಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಹಸಿಕಾಳು, ಹಸಿ ಬಟಾಣಿ, ಹಸಿ ಅಲಸಂದರೆ ಮತ್ತು ಹಣ್ಣುಡ್ಲಿ ಬೀಜ ಮತ್ತು ಇದು ಅವರೆಕಾಯಿ, ಹಸಿ ಕಾಳು ಸ್ವಲ್ಪ ಹಾಕಿದ್ದೀನಿ. ಮತ್ತು ನಾನು ಆಗಲೇ ಕಡಲೆಕಾಳು ಮತ್ತು ಹೆಸರು ಕಾಳು ಸೇರಿಸಿದ್ದೀನಿ. ಈಗ ಇದನ್ನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಎಲ್ಲ ನೀಟಾಗಿ ಸೇರಿಸಿದಾದ್ಮೇಲೆ ಒಂದು ವಿಸಲ್ ಕೂಗಿಸ್ಕೊಂಡು ಆಫ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ, ನೆನೆಸಿರೋಂಥ ಕಡಲೆ ಬೀಜ. ಈಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ವಿಸಲ್ ಕೂಗಿಸ್ಕೋಬೇಕು. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಾಗಲಕಾಯಿ ಮತ್ತು ಹುಡ್ಲಿಕಾಳು ಅದೆಲ್ಲ ಹಾಕ್ಬಾರ್ದು. ಸೀಮೆ ಬದನೆಕಾಯಿ ಹಾಕ್ಬಾರ್ದು. ಇಷ್ಟೇ ತರಕಾರಿ ಸೇರಿಸಿದ್ರೇ ಟೇಸ್ಟ್ ಇರುತ್ತೆ. ಅದೆಲ್ಲ ಹಾಕ್ಬಾರ್ದು. ಥರ ತರಕಾರಿ ಹಾಕಿ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಈಗ ಇದು ಮಸಾಲೆಗೆ 1-2 ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ನಾನು 3/4 ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಇಲ್ಲಿ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 100 ಗ್ರಾಮ್ ಆಗೋಷ್ಟು ಕಡಲೆ ಬೀಜ, 2 ಸ್ಪೂನ್ ಆಗೋಷ್ಟು ನೆನೆಸಿರೋಂಥ ಗಸಗಸೆ. ಈಗ ಖಾರಕ್ಕೆ 20 ಒಣಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರನೇ ಇರಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಖಾರ ಇಡ್ತಾಯಿದ್ದೀನಿ. ನೀವು ನೋಡ್ಕೊಂಡು ಇಟ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಸೇರಿಸ್ತಾಯಿದ್ದೀನಿ. ಎಲ್ಲ ಹಸಿದೆ ರುಬ್ಕೊಳೋದು. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೆನೆಸಿರೋಂಥ ಗಸಗಸೆ ಸೇರಿಸ್ತಾಯಿದ್ದೀನಿ. ಹಾಗೆ ಕಡಲೆ ಬೀಜ ಸೇರಿಸ್ತಾಯಿದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಸೇರಿಸ್ತಾಯಿದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೋಬೇಕು. ನೀವು ನುಣ್ಣಗೆ ರುಬ್ಕೋಬೇಕು. ಈಗ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರೋಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸಾಂಬಾರು ಕುದಿಬೇಕು. ಆವಾಗ ಇದು ಟೇಸ್ಟ್ ಇರ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ ಸಾಂಬಾರು. ಈಗ ಇದಕ್ಕೆ ಕನ್ನೆ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನು.
ನೀವು ಬೇಕಾದರೆ ಪಾಲಕ್ ಹಾಕ್ಕೋಬೋದು. ನಾನಿಲ್ಲಿ ಕನ್ನೆ ಸೊಪ್ಪಿದ್ದು ತುಂಬ ಟೇಸ್ಟ್ ಇರುತ್ತೆ ಅಂತ ನಾನು ಕನ್ನೆ ಸೊಪ್ಪು ಸೇರಿಸ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದರೆ ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು. ಹೊಟ್ಟೆಲಿ ಕಲ್ಲೆಲ್ಲ ಇದ್ದರೆ ಕರಗಿಸ್ಬಿಡುತ್ತೆ ಇದು ಬಿದಿರುಕಳೆ. ಆರೋಗ್ಯಕ್ಕಂತೂ ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಅಂದರೆ ಬಾಡಿಗೆ ಹೆವಿ ಹೀಟ್ ಇದು. ಕಿಡ್ನಿಯಲ್ಲಿ ಸ್ಟೋನ್ ಎಲ್ಲ ಇದ್ದರೆ ಆಟೋಮೆಟಿಕ್ ಕರಗಿಸ್ಬಿಡ್ತೈತೆ ಇದು. ವರ್ಷಕ್ಕೊಂದೇ ಸರಿ ಸೀಸನಲ್ಲಿ ಸಿಗುವಂಥದ್ದು ಇದು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ. ಈಗ ಚೆನ್ನಾಗಿ ಕುದಿದೆ ಸಾಂಬಾರು ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೀವು ಇದಕ್ಕೆ ಬೇಕಾದರೆ ಹಾಲು ಸೇರಿಸ್ಕೋಬೋದು. ಹಾಲು ಸೇರಿಸಿದ್ರೆಲ್ಲ ಮಾರನೇ ದಿನ ತಿನ್ನಬಾರ್ದು, ಅದು ಒಂಥರ ಪಾಯ್ಸನ್ ಆಗುತ್ತೆ ಅಂತ ನಾನಿಲ್ಲಿ ಹಾಲು ಸೇರಿಸ್ತಾ ಇಲ್ಲ. ಬೇಕಾದರೆ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಸೇರಿಸಿ ಸಾಂಬಾರು ಮಾಡೋದ್ರಿಂದ ಇದು ಜಾಸ್ತಿ ಆಗುತ್ತೆ. ಒಂದು 10 ಜನ ತಿನ್ಬೋದು ಅಷ್ಟು ಸಾಂಬಾರು ಆಗುತ್ತೆ ಇದು. ನಾವು ಎಲ್ರಿಗೂ ಶೇರ್ ಮಾಡ್ಕೊಂಡು ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಈಗ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ. ಅದರಲ್ಲ ಫ್ರೆಂಡ್ಸ್, ರೆಡಿಯಾಗಿದೆ ಬಿದಿರುಕಳೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಕಿಡ್ನಿ ಸ್ಟೋನ್ಗೆ ಎಲ್ಲ ಒಳ್ಳೆಯದು.